ಎಲ್ರಿಗೂ ನಮಸ್ತೆ. ನಾನು ನವ್ಯ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಫ್ರೆಶ್ ಮಿಲ್ಕ್ ಸಿಗೋ ಜಾಗಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಕೊಲಿಗೆ ಕರ್ಕೊಂಡು ಹೋಗ್ತಿದ್ದಾರೆ, ಎಲ್ಲಿ ಫ್ರೆಶ್ ಆಗಿ ಮಿಲ್ಕ್ ಸಿಗುತ್ತೆ ಅಂತ ನೋಡೋಣ. ಆ ಜಾಗ ಹೇಗಿದೆ, ಎಷ್ಟಾಗುತ್ತೆ ಅಮೌಂಟು ಅಂತ. ಹಾಗೆ ಹಸು ಹಾಲು ಸಿಗಬೇಕು ಅಂದರೆ ಫ್ರೆಶ್ ಹಾಲು ನಾವಿರೋದು ಸಿಟಿಯಿಂದ ಸ್ವಲ್ಪ ದೂರ ಹಳ್ಳಿಗೆ ಹೋಗಬೇಕು. ಹಳ್ಳಿ ನಿಯರ್ ಇರೋದ್ರಿಂದ ನಾವು ಬಸ್ಸಲ್ಲಿ ಹೋದ್ವಿ. ಅದು ಒಂದು 15ರಿಂದ 20 ನಿಮಿಷ ಆಗುತ್ತೆ ಆ ಹಳ್ಳಿಗೆ. ಬಟ್ಟು ಹೋಗೋ ರೋಡಲ್ಲೆಲ್ಲ ತುಂಬ ಚೆನ್ನಾಗಿತ್ತು ವೆದರೆಲ್ಲ. ಮತ್ತು ಹಾಗೆ ಹಸುಗಳು, ಕುದುರೆಗಳು ಎಲ್ಲ ಸಾಕಿರೋದು ಎಲ್ಲ ಚೆನ್ನಾಗಿದೆ ನೋಡೋದಕ್ಕೆ. ಅದಾದಮೇಲೆ ನಾವು ಅಲ್ಲಿಂದ ಇಳಿದು ಬಸ್ ಸ್ಟಾಪಿಂದ ಮತ್ತೆ ಸ್ವಲ್ಪ ಒಂದು 5 ಮಿನಿಟ್ಸ್ ನಡ್ಕೊಂಡು ಹೋಗಬೇಕು ಆ ಹಸುಗಳಿರೋ ಜಾಗಕ್ಕೆ. ಅಲ್ಲಿ ನಮಗೆ ಒಂದು ದೊಡ್ಡ ಗೋಡನ್ ಥರ ಸಿಗುತ್ತೆ. ಅಲ್ಲಿ ಅವರು ಹಸುಗಳನ್ನ ಸಾಕ್ಕೊಂಡಿದ್ದಾರೆ, ಮತ್ತು ಕೋಳಿಗಳು ಎಲ್ಲನೂ ಇದೆ. ಬಟ್ ನಾವು ಹೋಗಿದ್ದು ಭಾನುವಾರ ಆಗಿರೋದ್ರಿಂದ ನಾವು ಬರೀ ಅಲ್ಲೆಲ್ಲ ಹಸುಗಳು ಮತ್ತು ಕೋಳಿಗಳೆಲ್ಲ ನೋಡೋಕ್ಕಾಗಲಿಲ್ಲ. ಜಸ್ಟ್ ಬರೀ ಎಲ್ಲ ಕ್ಲೋಸ್ ಆಗಿತ್ತು. ಅಂಗಡಿ ಎಲ್ಲ ತುಂಬ ದೊಡ್ಡ ಶಾಪ್ ಓಪನ್ ಆಗುತ್ತೆ ಅಂತೆ, ಬಟ್ ಇವತ್ತು ಯಾವುದು ಓಪನ್ ಆಗಿರಲಿಲ್ಲ. ಜಸ್ಟ್ ಒಂದು ಸ್ಮಾಲ್ ನಾವು ಏನು ಹಾಲು ತೊಗೋಬೇಕಾಗಿತ್ತು ಅದು ಮಾತ್ರ ಇತ್ತು ಅಲ್ಲಿ ಅಷ್ಟೇ. ಕಂಪ್ಲೀಟ್ ಇಷ್ಟು ದೊಡ್ಡ ಗೋಡನಲ್ಲಿ ಈ ಥರ ಇದೆ. ಅದ್ರ ಒಳಗಡೆ ಎಲ್ಲ ಹಸುಗಳಿದೆ, ಬಟ್ ಇವತ್ತು ನೋಡೋದಕ್ಕಾಗಿಲ್ಲ. ಈ ಥರ ಇಲ್ಲಿ ನಮಗೆ ಬರೀ ಹಾಲು ಮಾತ್ರ ಅಲ್ಲ, ನಮಗೆ ಕೋಳಿ ಮೊಟ್ಟೆಗಳು ಮತ್ತು ತರಕಾರಿನೂ ಎಲ್ಲನೂ ಇಟ್ಟಿದ್ದಾರೆ. ಇದರೊಳಗಡೆ ನಮಗೆ ಮೊಟ್ಟೆ, ತರಕಾರಿ ಎಲ್ಲನೂ ಸಿಗುತ್ತೆ. ಬಟ್ ಸ್ವಲ್ಪ ಕಾಸ್ಟ್ಲಿ ಇದೆ. ಜರ್ಮನಿಲಿ ಎಲ್ಲನೂ ಕಾಸ್ಟ್ಲಿನೇ ಇದೆ ಬಿಡಿ. ನಾವು ಕಂಪೇರ್ ಮಾಡ್ತಾ ಹೋದರೆ ಏನೂ ತೊಗೊಂಡು ತಿನ್ನೋದಕ್ಕೆ ಆಗಲ್ಲ, ಅಷ್ಟು ಕಾಸ್ಟ್ಲಿ ಇದೆ ಪ್ರತಿಯೊಂದೂ. ಮತ್ತು ಇಲ್ಲಿ ನಮಗೆ ಏನು ಬೇಕೋ ಅದನ್ನು ತೊಗೊಂಡು ಅಲ್ಲೊಂದು ಬಾಕ್ಸ್ ಇಟ್ಟಿದ್ದಾರೆ. ಇಲ್ಲಿ ಯಾರೂ ಇಲ್ಲ, ನಾವೇ ಅಲ್ಲಿ ಎಷ್ಟು ಅಂತ ರೇಟ್ ಬರೆದಿದ್ದಾರೆ. ನಮ್ಗೆ ಏನು ಬೇಕೋ ಅದನ್ನು ತೊಗೊಂಡು ಎಷ್ಟಾಗುತ್ತೆ ಅಂತ ನೋಡಿಬಿಟ್ಟು ನಾವೇ ಆ ಬಾಕ್ಸ್ ಒಳಗಡೆ ಅಮೌಂಟ್ ಹಾಕಿ ಹೋಗೋದು. ಈ ಥರ ಇದೆ ಇಲ್ಲಿ ಸಿಸ್ಟಮ್. ಜರ್ಮನಿ ಆಲ್ಮೋಸ್ಟ್ ಎಲ್ಲ ಕಡೆಯೂ ಇದೇ ಥರ ಇರುತ್ತೆ. ಏನಾದರೂ ಬೇಕು ಅಂದರೆ ನಾವು ತೊಗೊಂಡು ಅಲ್ಲೊಂದು ಬಾಕ್ಸ್ ಇಟ್ಟಿರ್ತಾರೆ, ಅಮೌಂಟ್ ಹಾಕೋದಕ್ಕೆ ಅಲ್ಲೇ ಹಾಕ್ಬಿಟ್ಟು ಹೋಗೋದು ಅಷ್ಟೇ. ಅಷ್ಟೊಂದು ನಂಬಿಕೆ ಇದೆ ಇಲ್ಲಿ. ನಾನು ಇಲ್ಲಿ ಬರೀ ಎಷ್ಟು ನೋಡಿದೆ ಅಷ್ಟೇ, ಎಷ್ಟು ಅಮೌಂಟ್ ಇದೆ ಏನು ಅಂತ. ನಾನು ಇಲ್ಲೇನು ತೊಗೊಂಡಿಲ್ಲ, ಎಲ್ಲನೂ ಕಾಸ್ಟ್ಲಿನೇ ಇದೆ. €2 €3 ಅದು ಇವ್ರಿಗೆ ಅದು ಜಸ್ಟ್ ನಮ್ಗೆ ಹೆಂಗೆ ₹1 ₹2 ಆ ಥರ ಫೀಲ್ ಆಗುತ್ತೆ. ಬಟ್ ನಮಗೆ ಇದು €1 €100 ಆ ಥರ ನಾವು ಥಿಂಕ್ ಮಾಡ್ತಾ ಹೋದಾಗ ಏನು ತೊಗೋಬೇಕಂತಲೇ ಅನಿಸ್ಲಿಲ್ಲ. ಬಟ್ ನನ್ನ ಕೊಲಿಗೂ ಸ್ವಲ್ಪ ಅವ್ರ ಮಗಳಿಗೂ ಏನೋ ಬೇಕಂತ ಸ್ವಲ್ಪ ಫ್ರೂಟ್ಸ್ ಮತ್ತು ಏನೇನೋ ತೊಗೊಂಡ್ಬಿಟ್ಟು ಅಲ್ಲಿ ಏನು ಬಾಕ್ಸ್ ಇಟ್ಟಿದ್ದಾರೆ ಅಲ್ವಾ, ಆ ಬಾಕ್ಸಿಗೆ ಅಮೌಂಟ್ ಅಲ್ಲೇ ಹಾಕಿದ್ರು. ಬಟ್ ನಾನು ಜಸ್ಟ್ ನೋಡಿದ್ದೀನಿ ಅಷ್ಟೇ, ಇಲ್ಲಿ ಏನು ತೊಗೊಂಡಿಲ್ಲ. ನಾನು ಆ್ಯಕ್ಚುಲಿ ಮಿಲ್ಕ್ ತೊಗೊಳ್ಳೋಕೆ ಬಂದಿದ್ದು, ಅದನ್ನು ಮಾತ್ರ ತೊಗೊಂಡಿದ್ದು. ಇಲ್ಲಿ ಬಾಟಲ್ಗಳು ಇರುತ್ತೆ, ಅಂದರೆ ಗ್ಲಾಸ್ ಬಾಟಲು, ಅಥವಾ ನಾವು ಮನೆಯಿಂದನೂ ಪ್ಲಾಸ್ಟಿಕ್ ಬಾಟಲ್ ತೊಗೊಂಡು ಹೋಗ್ಬೋದು. ಬಟ್ ನಾವು ತೊಗೊಂಬಂದಿದ್ವಿ ಪ್ಲಾಸ್ಟಿಕ್ ಬಾಟಲ್ ನಾವು ಮನೆಯಿಂದ. ಬಟ್ ಆದರೆ ಬೇಡ ಇವತ್ತು ಅಂದ್ಬಿಟ್ಟು ನಾನು ಗ್ಲಾಸ್ ಬಾಟಲ್ ತೊಗೊಂಡೋಗೋಣ ಅಂದ್ಬಿಟ್ಟು ಬಾಟಲ್ ತೊಗೊಂಡೆ. ಬಟ್ ಅದೊಂದು ಬಾಟಲ್ಗೆ €2. ಫುಲ್ ದೊಡ್ಡ ಗ್ಲಾಸ್ ಬಾಟಲ್ 1 ಲೀಟರ್ ಬಾಟಲ್, ಅದು €2 ಅಂದರೆ ₹200 ನಮ್ಮ ಇಂಡಿಯಾ ಕರೆನ್ಸಿ ಪ್ರಕಾರ. ಅದಾದಮೇಲೆ ಅಲ್ಲೇ ಅವರು ಎಕ್ಸ್ಪ್ಲೇನ್ ಮಾಡ್ತಿದ್ರು ಹೇಗೆ ಏನು ಅಂತ, ಯಾವತ್ತು ಓಪನ್ ಇರುತ್ತೆ ಯಾವತ್ತು ಓಪನ್ ಇರಲ್ಲ ಅಂತ. ಆಮೇಲೆ ನಾವು ಅಲ್ಲೇನು ಕಾಣಿಸ್ತಿದೆ ಅವರು ಮಿಲ್ಕ್ ಹಾಕ್ತಿದ್ದಾರಲ್ವ, ಅಲ್ಲೇ ಒಂದು ಫೋನ್ ನಂಬರ್ ಕೊಟ್ಟಿರ್ತಾರೆ ನಮಗೆ. ಅಲ್ಲೇನಾದರೂ ಮಿಲ್ಕ್ ಖಾಲಿ ಆಗಿದ್ದರೆ ಅವರು ಮಿಲ್ಕ್ ತೊಗೊಂಬಂದು ಹಾಕ್ತಾರೆ. ನಾವು ಹೋದಾಗ ಇನ್ನೊಬ್ಬರು ಎಲ್ಲ ತೊಗೋತಾ ಇದ್ರು, ಆಲ್ಮೋಸ್ಟ್ ಖಾಲಿ ಆಗಿತ್ತು. ಸೊ ಅದಕ್ಕೇ ಅವರು ಕಾಲ್ ಮಾಡಿದಾಗ ಅವ್ರು ಬಂದು ಅವಾಗಲೇ ಅಲ್ಲಿನೇ ಪಕ್ಕದಲ್ಲೇ ಇದೆ ಹಸುಗಳೇ ಎಲ್ಲ ಇರೋದು, ಅಲ್ಲೇ ಅವರು ತೊಗೊಂಬಂದು ಹಾಕಿದ್ರು ಇದನ್ನು ಹಾಲನ್ನ. ಇಲ್ಲಿ ನಾವು ಕಾಯಿನ್ ಯೂಸ್ ಮಾಡ್ಬೋದು ಮತ್ತು ನೋಟ್ ಯೂಸ್ ಮಾಡ್ಬೋದು. ನೋಟ್ ನಾವೇನಾದರೂ ಚಿಲ್ಲರೆ ಬೇಕು ಅಂದರೆ ಅದು ನಾವು ನೋಟ್ ಹಾಕಿದ್ರೆ ಅದು ಎಷ್ಟು ಇವಾಗ 1 ಲೀಟರ್ಗೆ €1.50 ಇದೆ. ಅದನ್ನು ಮುರ್ಕೊಂಡು ನೀವು ಚೇಂಜ್ ಎಲ್ಲ ವಾಪಸ್ ಕೊಡುತ್ತೆ. ಈ ಥರ ಇದೆ ಇಲ್ಲಿ. ಅಂದರೆ ಫ್ರೆಶ್ ಆಗಿ ನಾವು ಮಿಲ್ಕ್ ಬೇಕಾದರೆ ಈ ಥರ ಬಂದು ತೊಗೋಬೋದು. 1 ಲೀಟ್ರಿಗೆ €1.50 ಆಯಿತು, ಅಂದರೆ ಇಂಡಿಯನ್ ರುಪೀಸ್ ಪ್ರಕಾರ ₹150 ಆ ಥರ ಆಯಿತು. ಈ ಥರ ತೊಗೊಂಡು ಹೋಗ್ಬೋದು. ಇಲ್ಲ ನಾವೇ ಬಾಟಲ್ನ ತೊಗೊಂಡು ಹೋಗ್ಬೋದು. ಬಟ್ ನಾನು ಅಲ್ಲೇ ತೊಗೊಂಡೆ. ಬಿಲ್ಲು ಈ ಥರ ಕಂಪ್ಲೀಟ್ ಬರುತ್ತೆ, ಅಂದರೆ 1000 mlಗೆ ಎಷ್ಟಾಯಿತು ಅಂತ. ಇದಾಗಿತ್ತು ಜರ್ಮನಿಲಿ ಫ್ರೆಶ್ ಮಿಲ್ಕ್ ಹೇಗೆ ತೊಗೊಳ್ಳೋದು ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.